ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೇ, ಅಮೃತವಾಣಿ ವಿತರಣೆಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆದರದ ಸ್ವಾಗತ. ನಾವು ಕಳೆದ 16 ಸಂಕಲನಗಳಲ್ಲಿ ಪ್ರತಿ ವಾರ ಒಂದು ಬಹಳ ಅಗತ್ಯವಾದಂಥ ವಿಚಾರವನ್ನು ದೇವರ ವಾಕ್ಯವಾದ ಬೈಬಲ್ನ ಆಧಾರದ ಮೇರೆಗೆ ನಿಮ್ಮ ಮುಂದೆ ಇಟ್ಟಿರುವುದನ್ನು ನೀವು ಗಮನಿಸುವಿರಿ. ಇದು ಯಾವುದಂದರೆ, ದೇವರ ನೇಮಕತ್ವದ ಪ್ರಕಾರ ಸಂತಾನಾಭಿವೃದ್ಧಿ, ಕುಟುಂಬ ಜೀವಿತ, ದಾಂಪತ್ಯ ಜೀವನ, ಗಂಡ ಹೆಂಡತಿಯರ ನಡುವಿನ ಸಾಮರಸ್ಯದ ಒಂದು ಹೊಂದಾಣಿಕೆ, ಇದರ ವಿಷಯದಲ್ಲಿ ದೇವರು ಯಾವ ಎಲ್ಲ ಆಶೀರ್ವಾದಗಳನ್ನು ಪೂರಕವಾಗಿ ದೇವರ ವಾಕ್ಯದ ಆಧಾರದ ಮೇರೆಗೆ ನಮಗೆ ಕೊಟ್ಟಿದ್ದಾನೆ. ಮನುಷ್ಯನನ್ನು ದೇವರು ಭೂಮಿಯ ಧೂಳಿನಿಂದ ಉಂಟು ಮಾಡಿದನಾದರೂ ಅವನಲ್ಲಿ ತನ್ನ ಜೀವಶ್ವಾಸವನ್ನು ಊದಿ ಅವನು ಬದುಕುವ ಜೀವಾತ್ಮ ಅಂದರೆ ಸೋಲ್ ಆಗುವಂತೆ ಅವನನ್ನು ಮೇಲ್ಸ್ತರಕ್ಕೆ ಎತ್ತಿದ ದೇವರ ಯೋಜನೆ. ಈ ಕಾರಣದಿಂದ ಆ ಮೇಲ್ಸ್ತರದ ಜವಾಬ್ದಾರಿಗೂ ಮತ್ತು ಹೊಂದಾಣಿಕೆಗೂ ಮನುಷ್ಯನು ಬದ್ಧನಾಗಿದ್ದಾನೆ ಮತ್ತು ಅದನ್ನು ಮುನ್ನಡೆಸುವ ರೀತಿಯಲ್ಲಿ ಪಾಪದ ನಿಮಿತ್ತವಾಗಿ ಬಂದಂತಹ ಸಮಸ್ಯೆಗಳು, ಇವುಗಳ ನಡುವೆ ಇವತ್ತು ಮನುಷ್ಯನು ತನ್ನ ಸಂತಾನಾಭಿವೃದ್ಧಿಯ ವಿಷಯದಲ್ಲಿ ಅನುಭವಿಸುತ್ತಿರುವಂತಹ ಸಂಕಟಗಳು, ಪ್ರಶ್ನೆಗಳು, ಇವುಗಳ ವಿಷಯದಲ್ಲಿ ವಿಧ ರೀತಿಯಲ್ಲಿ ಬೈಬಲ್ ನಮಗೆ ತೋರಿಸುವುದನ್ನು ನಾವು ಸ್ಪಷ್ಟವಾಗಿ ಕಳೆದ 16 ಸಂಕಲನಗಳಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನು ಇರುವಂತಹ ಒಂದು 3 ಸಂಕಲನಗಳಲ್ಲಿ ಅದರ ಸಮಾಪ್ತಿಯ ಅಂದರೆ ಪೂರೈಕೆಯ ಕಂಪ್ಲೀಷನ್ ಆ ಸೇವೆಯನ್ನು ನಿಮ್ಮ ಮುಂದೆ ಇಡುವುದಕ್ಕಾಗಿ ನಾನು ಅಪೇಕ್ಷಿಸ್ತೇನೆ. ಪ್ರಿಯರೇ, ಇವತ್ತು ಈ ಸಂತಾನಾಭಿವೃದ್ಧಿ ಮತ್ತು ಲೈಂಗಿಕ ಪ್ರಕ್ರಿಯೆಯಲ್ಲಿ ಮನುಷ್ಯರಲ್ಲಿ ಬಂದಂಥ ಒಂದು ವ್ಯಂಗ್ಯ, ಇದರ ಮೂಲಕವಾಗಿ ಬಂದಂಥ ಕ್ರೈಸಿಸ್, ಇದನ್ನು ನಿಮ್ಮ ಮುಂದೆ ದೇವರ ವಾಕ್ಯದ ಆಧಾರದ ಮೇರೆಗೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನೋಡಿ, ನಮ್ಮ ಕರ್ತನಾದ ಯೇಸು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದನು. ಅದು ಯಾವುದಂದರೆ, ಕಾಮತಾಪ ಪಡುವುದರ ವಿಷಯ. ಒಬ್ಬ ಮನುಷ್ಯನು ಅಂದರೆ ಸ್ತ್ರೀಯು ಅಥವಾ ಪುರುಷನು ಒಬ್ಬರು ಇನ್ನೊಬ್ಬರ ಮೇಲೆ ಕಾಮತಾಪ ಪಡುವುದು ಅವನ ಮನಸ್ಸಿನಲ್ಲಿ ಅವನು ಕೊಡುವಂತಹ ಸಮ್ಮತಿಯ ಮೇರೆಗೆ. ಅದಕ್ಕಾಗಿ ಒಬ್ಬ ಸ್ತ್ರೀಯನ್ನು ನೋಡಿ ಮನುಷ್ಯನು ಮೋಹಿಸುವುದಾದರೆ, ಅಂದರೆ ತನ್ನ ಪತ್ನಿ ಅಲ್ಲದವಳನ್ನು ಮೋಹಿಸುವುದಾದರೆ, ಆ ಮನುಷ್ಯನು ತನ್ನ ಹೃದಯದಲ್ಲಿ ವ್ಯಭಿಚಾರ ಮಾಡಿ ಆಯಿತು ಎಂಬಂಥ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಕರ್ತನಾದ ಯೇಸು ನಮಗೆ ಪರ್ವತ ಪ್ರಸಂಗದಲ್ಲಿ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವ. ಹಾಗಾದರೆ ಪಾಪಕ್ಕೆ ಸಂಬಂಧಪಟ್ಟದ್ದು ಹುಟ್ಟುವಂತಹದ್ದು ಮನುಷ್ಯನ ಮನಸ್ಸಿನಲ್ಲಿರುವಂಥ ಆ ಸಮ್ಮತಿಯ ಮೇರೆಗೆ. ಆದ್ದರಿಂದ ಕಾಮತಾಪ ಪಡುವಂಥ ಮತ್ತು ಆ ಕಾಮತಾಪದಲ್ಲಿ ತಾನು ಮುಂದುವರಿಸುವಂಥ ಆ ಸ್ಥಿತಿಯಲ್ಲಿ ಮನುಷ್ಯನು ವ್ಯಭಿಚಾರಿಯಾಗ್ತಾನೆ ಎಂಬುದಾಗಿ ನಾವು ನೋಡಿದೆವು. ಇವತ್ತು ನಾವು ನೋಡುವಂಥದ್ದು ಯಾವುದಂತ ಹೇಳಿದರೆ, ಸಲಿಂಗ ಕಾಮದ ವಿಷಯ. ಪ್ರಿಯರೇ, ನಮ್ಮ ಭಾರತೀಯ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೂಡ ಸಲಿಂಗ ಕಾಮಕ್ಕೆ ಒಂದು ನ್ಯಾಯಬದ್ಧ ಚಾಲನೆ ಸಿಕ್ಕಬೇಕು ಎಂಬಂತಹ ಒಂದು ಧೋರಣೆಯನ್ನು ಮುಂದಿಟ್ಟುಕೊಂಡು ಒಂದು ದೊಡ್ಡ ಜನಸಮುದಾಯ ನಮ್ಮ ದೇಶದಲ್ಲಿ ನ್ಯಾಯಾಂಗದ ಮೇಲೆ ಒಂದು ಒತ್ತಡ ತರುವುದನ್ನು ನಾವು ಅನೇಕ ಸಮಯಗಳಿಂದ ಕೇಳಿದ್ದೇವೆ. ಮಾಧ್ಯಮಗಳಲ್ಲಿ ಅದನ್ನು ನಾವು ಗಮನಿಸಿದ್ದೇವೆ. ಪ್ರಿಯರೇ, ಈ ಸಲಿಂಗ ಕಾಮ ಎಂಬುದು ಈ ದಿನಗಳಲ್ಲಿ ಹುಟ್ಟಿದ್ದು ಅಲ್ಲ. ಇದರ ವಿಷಯದಲ್ಲಿ ಬೈಬಲ್ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತದೆ.
ಯಾಜಕ ಕಾಂಡದ 18ನೇ ಸಂಧಿಯ 22ನೇ ವಚನವನ್ನು ನಾವು ಇದರ ವಿಷಯದಲ್ಲಿ ಗಮನಿಸೋಣ. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು, ಅದು ಹೇಸಿಗೆಯಾದ ಕೆಲಸ. ಮಾತ್ರವಲ್ಲ, ಪಶು ಸಂಗವನ್ನು ಮಾಡಿ ಅಶುದ್ಧರಾಗಬಾರದು. ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಈ ದುರಾಚಾರದಲ್ಲಿ ಯಾರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು ಇಂಥ ದುರಾಚಾರಗಳಿಂದ ಅಶುದ್ಧರಾದರು. ಅವರ ದೇಶವು ಅಶುದ್ಧವಾಗಿ ಹೋದುದರಿಂದ ಅವರ ಪಾಪಕೃತ್ಯಗಳಿಗಾಗಿ ಅವರನ್ನು ಶಿಕ್ಷಿಸಿದ್ದೇನೆ. ಆ ದೇಶವು ತನ್ನಲ್ಲಿ ವಾಸಿಸುವವರನ್ನು ಕಾರಿಬಿಟ್ಟಿತು. ಆದ್ದರಿಂದ ಸ್ವದೇಶದವರಾದ ನಿಮ್ಮಲ್ಲಿಯೂ ನಿಮ್ಮ ನಡುವೆ ಇಳ್ಕೊಂಡಿರುವ ಅನ್ಯ ದೇಶದವರಲ್ಲಿಯೂ ಯಾರು ಈ ಹೇಸಿಗೆಯಾದ ಕಾರ್ಯಗಳಲ್ಲಿ ಒಂದನ್ನಾದರೂ ನಡೆಸದೆ ಎಲ್ಲರೂ ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಬೇಕು. ನಿಮಗಿಂತ ಮುಂಚೆ ಆ ದೇಶದಲ್ಲಿ ಇದ್ದವರು ಇಂಥ ಹೇಸಿಗೆಯಾದ ಕೆಲಸಗಳನ್ನು ಮಾಡಿದ್ದರಿಂದ ಆ ದೇಶವು ಅಶುದ್ಧವಾಗಿ ಹೋಯಿತಲ್ಲ. ಪ್ರಿಯರೇ, ಗಮನಿಸಿ, ಈ ವಚನವು ಬರೆಯಲ್ಪಟ್ಟದ್ದು ಕ್ರಿಸ್ತಪೂರ್ವ 1800 ಸಮಯದಲ್ಲಿ. ಈ ಸಲಿಂಗ ಕಾಮ ಎಂಬುದು ಸ್ತ್ರೀಯರಲ್ಲಾಗಲಿ ಪುರುಷರಲ್ಲಾಗಲಿ ಆ ಕಾಲದಲ್ಲಿ ಇತ್ತು ಎಂಬುದಕ್ಕೆ ಒಂದು ನಿಕಟವಾದ ಉದಾಹರಣೆ. ದೇವರು ಹೇಳ್ತಾ ಇದ್ದಾನೆ, ವಾಗ್ದಾನ ಭೂಮಿಯಿಂದ ಮೊದಲು ನಿಮಗಿಂತಲೂ ಮುಂಚೆ ಇದ್ದ ಜನರನ್ನು ನಾನು ಅವರ ಈ ಹೇಸಿಗೆ ಕಾರ್ಯಗಳ ನಿಮಿತ್ತವಾಗಿ ಅವರನ್ನು ಹೊರಡಿಸಿಬಿಟ್ಟೆನು. ಆದ್ದರಿಂದ ನೀವು ಅಲ್ಲಿ ವಾಸಿಸುವಾಗ ನಿಮ್ಮ ನಡುವೆ ಆಗಲಿ ಅಥವಾ ನಿಮ್ಮ ನಡುವೆ ಜೀವಿಸುವ ಇತರ ಜನಾಂಗದವರಾಗಲಿ ಇಂತಹ ಹೇಸಿಗೆ ಕಾರ್ಯಗಳಿಗೆ ಕೈ ಹಾಕಬಾರದು ಎಂಬುದಾಗಿ ಹೇಳುವುದರ ಮೂಲಕವಾಗಿ ಈ ಸಲಿಂಗ ಕಾಮ ಎಂಬುದು ದೇವರ ದೃಷ್ಟಿಯಲ್ಲಿ ಬೈಬಲ್ ಆಧಾರದಲ್ಲಿ ಎಷ್ಟು ಹೇಸಿಗೆ, ಎಷ್ಟು ಹೇಯವಾದದ್ದು ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಪ್ರಿಯರೇ, ಇದು ಯಾಜಕ ಕಾಂಡದಲ್ಲಿ ಧರ್ಮಶಾಸ್ತ್ರವನ್ನು ಕೊಡುವಾಗ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟ ಅಪ್ಪಣೆ. ಆದರೆ ಮೋಶೆ ತನ್ನ ಧರ್ಮಶಾಸ್ತ್ರದ ಪ್ರಥಮ ಭಾಗವಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಆ ಸ್ಥಿತಿಯಲ್ಲಿ ಮೋಶೆಗಿಂತಲೂ ಮೊದಲು ಸುಮಾರು 4 ಶತಮಾನಗಳ ಹಿಂದೆ ಬಂದಂಥ ಅಬ್ರಾಮನ ದಿನಗಳನ್ನು ಜ್ಞಾಪಕ ಮಾಡಬಹುದು. ಅಂದರೆ ಮೋಶೆ ಬಂದ ಸಮಯ ಕ್ರಿಸ್ತಪೂರ್ವ 18ನೇ ಶತಮಾನ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಅಬ್ರಾಹಮನ ಸಮಯ ಸಾಧಾರಣ ಕ್ರಿಸ್ತಪೂರ್ವ 22ನೇ ಶತಮಾನ ಎಂಬುದಾಗಿ ನಾವು ಗ್ರಹಿಸಬಹುದಾಗಿದೆ. ಆ ಕಾಲದಲ್ಲಿ ನಡೆದ ಒಂದು ಸಂಗತಿಯನ್ನು ಆದಿಕಾಂಡದ 18ನೇ ಸಂಧಿಯಲ್ಲಿ ನಾವು ಗಮನಿಸಬಹುದಾಗಿದೆ. ಆದಿಕಾಂಡದ 18ನೇ ಸಂಧಿಯಲ್ಲಿ ಒಂದು ವಿಚಾರ ಹೀಗೆ ಬರೆಯಲ್ಪಟ್ಟಿದೆ. ಆ 18ನೇ ಸಂಧಿಯಲ್ಲಿ ದೇವರು ಸೋದೋಮ್ ಮತ್ತು ಗೊಮೋರ ಎಂಬ 2 ಪಟ್ಟಣಗಳು, ಇವು ಈಗ ನಾವು ನೋಡುವಂತಹ ಸಪ್ತ ಸಮುದ್ರದ ಆ ಪರಿಸರದಲ್ಲಿ, ಅಂದರೆ ಅದರ ಅಂಚಿನಲ್ಲೇ ಇದ್ದಿರಬೇಕಾದಂಥ 2 ಪಟ್ಟಣಗಳು. ನಮಗೊತ್ತುಂಟು, ಅಬ್ರಹಾಮನು ತನ್ನ ಅಣ್ಣನ ಮಗನಾದ ಲೋತನೊಟ್ಟಿಗೆ ತನ್ನ ಜೀವನದ ನಡಿಗೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರುವಾಗ ಒಂದು ಕಾಲದಲ್ಲಿ ಅವರು ಬೇರ್ಪಡುವಂತಾಯಿತು. ಬೇರ್ಪಟ್ಟಾಗ ಅಬ್ರಹಾಮನ ಆ ಸಖ್ಯವನ್ನು ಬಿಟ್ಟು ಲೋತನು ಯೋರ್ದಾನ್ ಪ್ರದೇಶದ ಪರಿಸರದಲ್ಲಿರುವಂಥ ಏದೇನ್ ತೋಟದಲ್ಲಿರುವಂಥ ಆ ರೀತಿಯ ಹಸನಾದ ಭೂಮಿಯನ್ನು ಆರಿಸಿ ಆ ಸ್ಥಳಕ್ಕೆ ಹೋಗಿದ್ದನು. ಆದರೆ ಲೋಟನಿಗಿಂತಲೂ ಮೊದಲು ಆ ಸ್ಥಳದಲ್ಲಿ ಕೆಲವು ಜನರಿದ್ದರು. ಅವರು ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳನ್ನು ಕಟ್ಟಿ ಅಲ್ಲಿ ಜೀವಿಸ್ತಿದ್ರು. ಅಬ್ರಹಾಮನು ತನ್ನ ಅಣ್ಣನ ಮಗನನ್ನು ಇದರ ವಿಷಯದಲ್ಲಿ ತೀಕ್ಷ್ಣವಾಗಿ ಎಚ್ಚರಿಸ್ತಾನೆ. ನೋಡು ಮಗ,
ಅಲ್ಲಿ ನೀನು ಹೋಗುವಾಗ ಅಲ್ಲಿ ಬಹಳ ದುಷ್ಟ ಜನರಿದ್ದಾರೆ, ನೀನು ಅಲ್ಲಿ ಹೋಗಿ ಅವರೊಂದಿಗೆ ಕಲಬೆರಕೆ ಮಾಡಿಕೊಳ್ಳಬಾರದು ಎಂಬುದಾಗಿ ಅಬ್ರಹಾಮನವನಿಗೆ ಎಚ್ಚರಿಸಿದನು. ಲೋತನಲ್ಲಿ ಇಹಲೋಕದ ಸೊತ್ತಿನ ವಿಷಯವಾದಂಥ ಕೆಲವು ಆಶಯಗಳು, ಆಕರ್ಷಣೆಗಳಿದ್ದವು. ಅದಕ್ಕಾಗಿ ಅವನು ಆ ಬಯಲು ಪ್ರದೇಶವನ್ನು ಆರಿಸಿಕೊಂಡದ್ದನ್ನು ನಾವು ನೆನಪಿಸಬಹುದು. ಪ್ರಿಯರೇ, ಈಗ ಏನಾಯಿತು? ಇವನು ಹೋಗಿ ಆ ಸ್ಥಳದಲ್ಲಿ ವಾಸವಾಗಲು ಆರಂಭ ಮಾಡಿದ ನಂತರ ದೇವರ ವಾಕ್ಯ ನಮಗೆ ಹೇಳ್ತದೆ, ಈ ಜನರ ಪಾಪಕೃತ್ಯಗಳಿಂದ ನೀತಿವಂತನಾದ ಲೋತನು ಕರಕರೆ ಹೊಂದಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನೋಡಿ, ಪಾಪಮಯವಾಗಿ ಜೀವಿಸುವ ಜನರ ನಡುವೆ ಒಂದು ವೇಳೆ ದೇವರ ವಾಕ್ಯ ಪ್ರಕಾರವಾಗಿ ದೇವರ ಭಕ್ತರಾಗಿ ಜೀವಿಸುವುದಕ್ಕಾಗಿ ಮನಸ್ಸು ಮಾಡಿದ ಜನರು ಪಾಪ ಮಾಡುವ ಜನರ ಪ್ರವೃತ್ತಿಯಿಂದ ತಮ್ಮ ಜೀವನದಲ್ಲಿ, ತಮ್ಮ ಮನದಲ್ಲಿ, ನಮ್ಮ ಆಶೆ ಆಕಾಂಕ್ಷೆಗಳಲ್ಲಿ ಕರಕರೆ ಇಲ್ಲದೆ ಸುಗಮವಾಗಿ ಜೀವಿಸ್ತಾರಾದರೆ ಅದರ ಅರ್ಥ ಏನು ಗೊತ್ತಾ? ಅವರು ಕ್ರಮೇಣವಾಗಿ ಅವರಂತೆ ಬದಲಾಗಿ ಪಾಪದ ಶಿಕ್ಷೆಗೆ ಅವರು ಬಾಧ್ಯರಾಗ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ ಲೋತನ ವಿಷಯ, ನೀತಿವಂತನಾದ ಲೋತನು ಆ ಜನರ ನಡುವೆ ಜೀವಿಸುವಾಗ ಅವನು ಬಹಳ ಕರಕರೆ ಹೊಂದಿದ್ದನು. ಆದ್ದರಿಂದ ಪ್ರಿಯರೇ, ದೇವರ ವಚನವು ಬೈಬಲ್ ಮೂಲಕವಾಗಿ ನಮಗೆ ಆದರಣೆ ಕೊಡುವಂತಹ ಪುಸ್ತಕದ ಮೌಲ್ಯಗಳಿಂದ ಜೀವಿಸಬೇಕಾದ ಮನುಷ್ಯರು ತಮ್ಮ ಜೀವನದಲ್ಲಿ ಇತರರ ಸಂಬಂಧ ನಡೆಯುವಂಥ ಅವ್ಯವಹಾರಗಳನ್ನು ನೋಡುವಾಗ ಬಹಳ ಅಗತ್ಯವಾಗಿ ಮನಸ್ಸಿನಲ್ಲಿ ಕರಕರೆ ಹೊಂದುವಂಥ ಒಂದು ಸ್ವಭಾವ ಅವರಲ್ಲಿ ಹುಟ್ಟಾಗಬೇಕು. ಇದು ಬರೇ ಲೈಂಗಿಕ ಸಂಗತಿಗಳ ವಿಷಯದಲ್ಲಿ ಮಾತ್ರವಲ್ಲ, ನಮ್ಮ ದೇಶದಲ್ಲಿ ಆಗುವಂಥ ಅನೇಕ ರೀತಿಯ ಅನ್ಯಾಯಗಳು, ಅನೇಕ ರೀತಿಯ ವಂಚನೆಗಳು, ಅನೇಕ ರೀತಿಯ ಷಡ್ಯಂತ್ರಗಳು, ಇವುಗಳ ಮೂಲಕವಾಗಿ ಭ್ರಷ್ಟಾಚಾರ, ಮನುಷ್ಯರ ಜೀವಗಳಿಗೆ ಬೆಲೆ ಇಲ್ಲದಿರುವಂತಹದ್ದು, ಇದೆಲ್ಲ ದೇವ ಜನರು ಈ ಭೂಮಿಯಲ್ಲಿ ಜೀವಿಸುವಾಗ ಅವರ ಮನಸ್ಸುಗಳು, ಅವರ ಹೃದಯಗಳು ಕರಕರೆ ಹೊಂದುತ್ತವಾದರೆ ಅದರ ಅರ್ಥ ಅದರಿಂದ ಬಿಡುಗಡೆ ಹೊಂದಿ ಜೀವಿಸುವಂತ ಒಂದು ನಿರೀಕ್ಷೆಯಲ್ಲಿ ಅವರು ಇರಬೇಕು ಎಂಬುದಾಗಿ. ಅದು ಒಬ್ಬ ಮನುಷ್ಯನನ್ನು ದೇವರ ನೀತಿಯ ಕಡೆಗೆ ನಡೆಸ್ತದೆ. ಈಗ ಲೋತನು ಆ ಸ್ಥಳದಲ್ಲಿ ಇರುವಾಗ ಕರಕರೆಗೊಂಡನು ಎಂಬುದಾಗಿ ಹೇಳಿಯದೆ. ನಾವು ಇದರ ವಿಷಯದಲ್ಲಿ ಆದಿಕಾಂಡದ 18ನೇ ವಚನದ ಸಂಧಿಯಲ್ಲಿ ನಾವು ಓದ್ತೇವೆ. ವಚನ ಅಲ್ಲ, ಸಂಧಿ. ಈಗ ನೋಡಿ, ಅಬ್ರಹಾಮನಿಂದ ಉಪಚಾರ ಹೊಂದಿದ 3 ಮಂದಿ ಅವರು ಯೆಹೋವನ ಪ್ರಸನ್ನತೆಯಿಂದ ಅಬ್ರಹಾಮನಲ್ಲಿ ಬಂದು ಉಪಚಾರ ಹೊಂದಿ ಈಗ ಅವರು ಸೊದೋಮ್ ಗೊಮೋರವನ್ನು ನಾಶ ಮಾಡೋ ಉದ್ದೇಶದಿಂದ ತಮ್ಮ ಪ್ರಯಾಣವನ್ನು ಸೊದೋಮ್ ಗೊಮೋರದ ಕಡೆಗೆ ತಿರುಗಿಸ್ತಾರೆ. ಆಗ ದೇವರು ತನ್ನ ಒಳಗೆ ಅಂದುಕೊಳ್ತಾನೆ, ಏನಂದ್ರೆ, ನಾನು ಮಾಡುವುದಕ್ಕಿರುವುದನ್ನು ಅಬ್ರಹಾಮನಿಗೆ ತಿಳಿಸದೇ ಇರುವೆನು. ಅಂದರೆ ದೇವರಿಗೆ ಆಶೆ, ನಾನು ಮಾಡುವುದನ್ನು ನನ್ನ ಮನುಷ್ಯನಾದ ಅಬ್ರಹಾಮನಿಗೆ ನಾನು ತಿಳಿಸಲೇಬೇಕು. ಯಾಕೆ? ಅಲ್ಲಿ 17ನೇ ವಚನದಲ್ಲಿ ಹೀಗೆ ಬರೆದಿದೆ, ಅವನಿಂದ ಬಲಿಷ್ಠವಾದ ಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದೆಂದುಕೊಂಡನು. ಇಲ್ಲಿ ದೇವರು ತನ್ನ ಅಂತರ್ಯದ ವಿಚಾರಗಳನ್ನು ತನ್ನ ಭಕ್ತರಿಗೆ ತಿಳಿಯಪಡಿಸುವಂತ ಒಂದು ಸೂತ್ರವನ್ನು ನಾವು ಕಂಡುಕೊಳ್ತೇವೆ. ಮತ್ತು ಅದನ್ನು ಯಾಕೆ ಆತನು ತಿಳಿಯಪಡಿಸ್ತಾನೆ ಎಂಬುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ನೋಡಿ, ದೇವರ ಆಶೆ ಏನಂತೇಳಿ, ಅಬ್ರಹಾಮನಿಂದ ಬಲಿಷ್ಠವಾದ ಜನಾಂಗ ಹುಟ್ಟಬೇಕು, ಅವನ ಮೂಲಕವಾಗಿ ಲೋಕದ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಬೇಕು, ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅವನು ತನ್ನ ಪುತ್ರ ಪೌತ್ರರಿಗೆ ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕು ಎಂಬುದನ್ನು ಬೋಧಿಸುವವನಾಗಬೇಕು. ಅದನ್ನು ಮಾಡಿದ್ದರಿಂದ ದೇವರ ಚಿತ್ತ ಈ ಲೋಕದಲ್ಲಿ ನೆರವೇರ್ತದೆ. ಪ್ರಿಯರೇ,
ಒಂದರ ನಂತರ ಒಂದು ದೇವರ ಆಲೋಚನೆಗಳನ್ನು ಹೇಳಿ ದೇವರು ಮುಂದೆ ಅವನು ಹೇಳ್ತಾ ಇದ್ದಾನೆ, ಸೊದೋಮ್ ಗೊಮೋರಗಳ ವಿಷಯವಾದ ಎಷ್ಟೋ ದೊಡ್ಡ ಮೋರೆ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಹೊರಿಸಿದ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೋರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುವಂತೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ನಿಂತನು. ನೋಡಿ, ದೇವರು ಆ 3 ಮನುಷ್ಯರನ್ನು ಕಳಿಸಿದ್ದಾನೆ ಸೊದೋಮ್ ಗೊಮೋರವನ್ನು ನಾಶ ಮಾಡಲಿಕ್ಕೆ. ಆ ಸಮಯದಲ್ಲಿ ಅಬ್ರಹಾಮನು ದೇವರ ಮುಂದೆ ನಿಂತನು. ದೇವ ಜನರಾದವರು ಲೋಕದಲ್ಲಿ ನಡೆಯುವಂಥ ಪಾಪಗಳ ವಿಷಯವಾಗಿ ಎಚ್ಚೆತ್ತುಕೊಂಡು ಅವರು ಭಾರವನ್ನು ಹೊಂದಿ ಯೆಹೋವನ ಮುಂದೆ ನಿಲ್ಲಬೇಕಾಗಿದೆ. ರಾಜಕೀಯಗಳಲ್ಲಿ ಷಡ್ಯಂತ್ರ, ಎಲ್ಲ ರೀತಿಯ ಭ್ರಷ್ಟಾಚಾರ, ಮನುಷ್ಯರ ನೀತಿ ನ್ಯಾಯಗಳ ಮೌಲ್ಯವು ದಿನೇ ದಿನೇ ಕುಂದಿ ಹೋಗುವಂತಹದ್ದು, ಮನುಷ್ಯರು ಸ್ವಾರ್ಥ ಚಿಂತಕರಾಗುವಂತಹದ್ದು, ಇಂತಹ ಎಲ್ಲ ಕಾರ್ಯಗಳು ಸುತ್ತಲೂ ನಡೆಯುವಾಗ ಕರ್ತನು ಹೇಳ್ತಾ ಇದ್ದಾನೆ, ಅನೇಕರ ಪ್ರೀತಿಯು ತಣ್ಣಗಾಗುವುದು. ಇಂತಹ ದಿನಗಳಲ್ಲಿ ಜೀವಿಸುವಂತಹ ನಮ್ಮಂಥವರು ಪ್ರಿಯರೇ, ದೇವರ ವಾಕ್ಯದ ಆ ಮಾರ್ಗದರ್ಶನದಲ್ಲಿ ನಡೆಯಬೇಕಾದವರು ಯಾವ ರೀತಿಯಲ್ಲಿ ಅಬ್ರಹಾಮನು ದೇವರ ಎದುರು ನಿಂತನೋ ಅದೇ ರೀತಿಯಲ್ಲಿ ನಿಂತುಕೊಳ್ಳುವಂಥ ಒಂದು ಸೇವೆಯನ್ನು ಮಾಡುವುದು ಬಹಳ ಅಗತ್ಯ. ಆಗ ಅಬ್ರಹಾಮನ ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರ ನಾಶ ಮಾಡುವಿಯಾ? ಒಂದು ವೇಳೆ ಈ ಊರೊಳಗೆ 50 ಮಂದಿ ನೀತಿವಂತರಿದ್ದರು, ಅವರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು, ಯೆಹೋವನು ಸೊದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನು ಅಂದನು. ಪ್ರಿಯರೇ, ನೋಡಿ ದೇವರ ಲೆಕ್ಕಾಚಾರ. ಅದಕ್ಕೆ ಅಬ್ರಹಾಮನು, ಈಗೋ ಮಣ್ಣು ಬೂದಿಯು ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ನೀತಿವಂತರಿಗೆ 5 ಮಂದಿ ಕಡಿಮೆ ಇದ್ರೆ, ಅಂದ್ರೆ ಅದರ ಅರ್ಥ 45 ಮಂದಿ ಇದ್ರೆ ಆ ಪಟ್ಟಣವನ್ನೆಲ್ಲ ನಾಶ ಮಾಡುವಿಯಾ ಎಂದು ಕೇಳಲು, ಯೆಹೋವನು, ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನ ಆತನ ಸಂಗಡ ಇನ್ನು ಮಾತಾಡಿ, ಒಂದು ವೇಳೆ 40 ಮಂದಿ ಸಿಕ್ಕಾರು ಎನ್ನಲು, 40 ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು, ಸ್ವಾಮಿ ಕೋಪ ಮಾಡಬಾರದು, ಇನ್ನು ಮಾತಾಡ್ತೇನೆ, ಒಂದು ವೇಳೆ 30 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು, ಆತನು, ಅಲ್ಲಿ 30 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅವನು, ಇಗೋ ಸ್ವಾಮಿಯ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ, ಒಂದು ವೇಳೆ 20 ಮಂದಿಯಲ್ಲಿ ಸಿಕ್ಕಾರು ಎನ್ನಲು, ಆತನು, 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುವೆನು ಅಂತ ಹೇಳ್ತಾನೆ. ಅಂದರೆ ಸೊದೋಮ್ ಗೊಮೋರದ ಸ್ಥಿತಿ ಎಷ್ಟು ಅಧೋಗತಿಗೆ ಇಳಿದಿತ್ತು, 20 ಮಂದಿ ಕೂಡ ಸಿಕ್ಕುವುದಿಲ್ಲ. ಅಬ್ರಹಾಮನ್, ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಇನ್ನೂ ಒಂದು ಸಾರಿ ಮಾತಾಡ್ತೇನೆ, ಒಂದು ವೇಳೆ 10 ಮಂದಿ ಸಿಕ್ಕಾರೆ ಎನ್ನಲು, 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಹಾಗಾದರೆ ಅದರ ಅರ್ಥ, ಯೆಹೋವನ ದೃಷ್ಟಿಯಲ್ಲಿ ಅಲ್ಲಿ 10 ಮಂದಿ ಕೂಡ ನೀತಿವಂತರಿಲ್ಲ. ಈಗ ನೆಕ್ಸ್ಟ್ ಅವನು ಬರಬೇಕಾದ ಎಷ್ಟು ಮಂದಿಗೆ? 5 ಮಂದಿಗೆ. ಈಗ 5 ಮಂದಿ ಅಲ್ಲಿ ಇದ್ರೆ ಲೋತನ ಫ್ಯಾಮಿಲಿಯವರು ಎಷ್ಟು ಇದ್ದಾರೆ ನೋಡಿ. ಒಂದು ಲೋತ ಮತ್ತು ಅವನ ಹೆಂಡತಿ, ಅವರ 2 ಮಕ್ಕಳು, ಹೆಣ್ಣು ಮಕ್ಕಳು, ಮತ್ತು ಆ ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬಂದದ್ರಿಂದ ಸರ್ವಸಾಧಾರಣವಾಗಿ ಅಷ್ಟರಲ್ಲಿ ಲೋತನ ಅಳಿಯನಾಗುವುದಕ್ಕಾಗಿ 2 ಪುರುಷರು ಕೂಡ ಬೇಕಲ್ಲ. ಲೋತನ ಅಂದಾಜಿನಲ್ಲಿ ಈಗ ಅಲ್ಲಿ 6 ಮಂದಿ ಇರಬೇಕಾದದ್ದು. ಈಗ ಅಬ್ರಹಾಮನು ಹೇಳಿದರೆ, ದೇವರೇ 5 ಮಂದಿ ಸಿಕ್ಕಿದ್ರೆ ಅಂತ ಹೇಳಿದರೆ, ಲೋತನ ಕುಟುಂಬಕ್ಕೆ ಸಂಬಂಧಪಟ್ಟ ಜನರಲ್ಲಿ ಕೂಡ ಇಂತಹ ಕೃತ್ಯಗಳು ಉಂಟುಂಟಾಯ್ತಲ್ಲ. ಈ ಕಾರಣಕ್ಕೆ ಲೋತನು 5 ಮಂದಿ ಸಿಕ್ಕಿದ್ರೆ ನಾಶ ಮಾಡದೆ ಇರುವಿಯಾ ಎಂಬುದಕ್ಕೆ ಹೇಳಲಿಕ್ಕೆ ಧೈರ್ಯ ತಕ್ಕೊಳ್ಳಿಲ್ಲ ಎಂಬುದಾಗಿ ನಾವು ಅರ್ಥೈಸಬಹುದಾಗಿದೆ. ಆದರೆ ಕಡೆಗೆ ನಿಜವಾಗಿ ನಡೆದ ಸಂಗತಿಯನ್ನು ನೋಡುವಾಗ
ರಾತ್ರಿಯಲ್ಲಿ ಅದನ್ನು 19ನೇ ಸಂಧಿಯಲ್ಲಿ ನಾವು ನೋಡ್ತೇವೆ. ಈಗ ಈ ದೂತರು ಹೋಗಿ ಲೋತನ ಮನೆಯನ್ನು ಆಶ್ರಯಿಸಿಕೊಂಡಿದ್ದಾರೆ. 4ನೇ ವಚನದಿಂದ, ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ, ನೋಡಿ, ಪ್ರಾಯದ ಲೆಕ್ಕವಿಲ್ಲದೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಡಿಕೊಳ್ಳರು. ನೋಡಿ, ಈ ಸಲಿಂಗ ಕಾಮದ ಪಾಪ ಸೊದೋಮ್ ಗೊಮೋರದಲ್ಲಿ, ಅಂದರೆ ಕ್ರಿಸ್ತಪೂರ್ವ 2200-300 ಪ್ರಾಯದ ಮಿತಿ ಇಲ್ಲದೆ ಜನರ ನಡುವೆ ಪ್ರಬಲವಾಗಿದ್ದನ್ನು ನೋಡುವಾಗ ದೇವರು ಆ ಜಾಗವನ್ನು, ಆ ಊರನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹದ್ದು ಎಷ್ಟು ಅಗತ್ಯವಿತ್ತು ದೇವರ ದೃಷ್ಟಿಯಲ್ಲಿ ಎಂಬುದನ್ನು ನಾವು ಗ್ರಹಿಸಬೇಕು. ಆದರೆ ರಾತ್ರಿ ಏನಾಯಿತು? ತನ್ನ ಹೆಣ್ಣು ಮಕ್ಕಳಿಗೆ ಗೊತ್ತು ಮಾಡಿದ 2 ಪುರುಷರನ್ನು ಕೂಡ ಎಚ್ಚರಿಸುವುದಕ್ಕಾಗಿ ಈಗ ಈ ಲೋತನು ಆ ಸ್ಥಳಕ್ಕೆ ಅವರನ್ನು ಹುಡುಕಿ ಹೋಗ್ತಾನೆ. ಆದರೆ ದೇವರ ವಾಕ್ಯ ಅಲ್ಲಿ ಹೇಳ್ತದೆ, ಇದನ್ನು ಲೋತನ ಅವರ ಹತ್ರ ಅಂಗಾಲಾಚಿ ಬೇಡಿಕೊಳ್ಳುವಾಗ, ನೋಡು, ದೇವರು ಈ ಸ್ಥಳವನ್ನು ನಾಶ ಮಾಡಲಿಕ್ಕಿದ್ದಾನೆ, ದಯಮಾಡಿ ಹೊರಡೋಣ ಬಾ ಅಂತ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಲೋತನು ಅವರ ಸನ್ಮುಖದಲ್ಲಿ ಯಾವುದೋ ಒಂದು ನಾಟಕ ಮಾಡ್ತಾನೆ ಎಂಬಂತೆ ಕಂಡಿತು. ಅವನ ಮಾತಿಗೆ ಅವರು ಬೆಲೆ ಕೊಡಲಿಲ್ಲ. ಕಡೆಗೆ ಅಲ್ಲಿ ಹೋದ ದೂತರು ಏನು ಮಾಡ್ತಾರೆ? ಅವರು ಲೋತನನ್ನು, ಅವನ ಹೆಂಡತಿಯನ್ನು, ಅವನ 2 ಮತ್ತು ಹೆಣ್ಣು ಮಕ್ಕಳನ್ನು ಕೈ ಹಿಡಿದು ಎಳಕೊಂಡು ಹೊರಗೆ ಬಂದು ದೂರಕ್ಕೆ ಬೆಟ್ಟಗಳ ಬಳಿಗೆ ಓಡಿ ಹೋಗಿರಿ ಎಂಬಂತ ಒಂದು ಅಪ್ಪಣೆ ಕೊಡ್ತಾನೆ. ಪ್ರಿಯರೇ, ಗ್ರಹಿಸಿಕೊಳ್ಳಿ, ಅಂತಹ ಒಂದು ಸ್ಥಿತಿಗತಿಯಲ್ಲಿ ಈ ಭೂಮಿ ಇದೆ. ಅವರ ಪಾಪ ಯಾವುದು? ನೋಡಿ, ಅವರ ಪಾಪ ಮುದುಕರು ಸಹಿತವಾಗಿ ಹುಡುಗರು ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕು ಎಂದು ಕೂಗಿ ಹೇಳಿದರು. ಪ್ರಿಯರೇ, ಇದೇ ಸೊದೋಮ್ ಗೊಮೋರದ ದೇವರ ಕೋಪವನ್ನು ಎಬ್ಬಿಸುವಂತ ಆ ಪಾಪವಾಗಿದೆ. ಇದು ಸಲಿಂಗ ಕಾಮ. ಪ್ರಿಯರೇ, ಈ ಸಲಿಂಗ ಕಾಮದ ವಿಷಯದಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ಗೊತ್ತು ಮಾಡಬೇಕು. ನಾವು ಯಾಜಕ ಕಾಂಡದ 18ನೇ ಸಂಧಿಯ ಭಾಗವನ್ನು ನೋಡಿದ್ದೇವೆ. ಈಗ 30ನೇ ಸಂಧಿಯಲ್ಲಿ ನ್ಯಾಯಾಧೀಶರ ಕಾಲದಲ್ಲಿ, ಈಗ ನೋಡಿ, ಈ ಸಮಯ ಯಾವುದು? ಇಸ್ರಾಯೇಲರು ವಾಗ್ದಾನ ಭೂಮಿಗೆ ಬಂದಿದ್ದಾರೆ. ಈ ಭೂಮಿಯಲ್ಲಿ ಬಂದಾಗ ಅಲ್ಲಿ ಇರುವಂತಹ ಆ ಬೆನ್ಯಾಮೀನರ ಕುಲದಲ್ಲಿ ಒಂದು ದುಷ್ಟತೆ ನಡೆಯಿತು. ಇಫ್ರಾಯಿಂ ಪ್ರದೇಶದ ಒಬ್ಬ ಮನುಷ್ಯನು ಬೆತ್ಲೆಹೇಮಿಗೆ ತನ್ನ ಉಪಪತ್ನಿಯೊಂದಿಗೆ ಹೋಗಿ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೋದಾಗ ದಾರಿಯಲ್ಲಿ ಒಂದು ಸಂಗತಿ ನಡೆದಿದೆ. ಆ ಮನುಷ್ಯರು ಆ ಸ್ಥಳದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಮುದುಕನ ಮನೆಯಲ್ಲಿ ಅವರನ್ನು ಹಿಡಿದುಕೊಂಡು 22ನೇ ವಚನ, ಭೋಜನದಿಂದ ಅವರು ತೃಪ್ತಿಪಡುವಷ್ಟರಲ್ಲಿ ಆ ಊರಿನಲ್ಲಿದ್ದ ನೀಚ ಜನರು ಬಂದು ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಮನುಷ್ಯರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂಬ ಕೂಗಿದರು. ಪ್ರಿಯರೇ, ಈ ಸಂಗಿಲಿಂಗ ಕಾಮದ ಪಾಪ ದೇವರ ಕೋಪವನ್ನು ಮನುಷ್ಯ ಜನಾಂಗದ ಮೇಲೆ ಹೊರಿಸುವಂಥ ಕೋಪ ಎಷ್ಟು ಹೇಯವಾಗಿದೆ ಎಂಬುದನ್ನು ನಾವಿಲ್ಲಿ ನೋಡ್ತೇವೆ. ಇದರ ನಿಮಿತ್ತವಾಗಿ ಆ ಮನುಷ್ಯನು ಸತ್ತು ಹೋದ ತನ್ನ ಹೆಂಡತಿಯ ಶವವನ್ನು 12 ತುಂಡುಗಳನ್ನಾಗಿ ಮಾಡಿ ಇಸ್ರಾಯೇಲರ 12 ಕುಲಗಳಿಗೆ ಒಂದು ಫಿರ್ಯಾದಿಯೊಟ್ಟಿಗೆ ಕಳಿಸಿದಾಗ ಅವರು ಎಲ್ಲರೂ ಒಟ್ಟಾಗಿ ಬಂದು ಬೆನ್ಯಾಮೀನ್ ಕುಲದ ವಿರೋಧವಾಗಿ ಯುದ್ಧ ಮಾಡಿ ಅವರ ಪುರುಷ ಸಂತಾನವನ್ನೇ ಸಂಪೂರ್ಣ
ನಾಶ ಮಾಡಿದ ಆ ವಿಚಾರವನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ. ದಯಮಾಡಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ದೇವರ ಮೇಲೆ ಭಯಭಕ್ತಿ ಉಳ್ಳವರು, ದೇವರ ವಾಕ್ಯವೆಂಬ ಬೈಬಲ್ನ ಆಧಾರದ ಮೇಲೆಗೆ ಜೀವಿಸುವವರು ಖಂಡಿತವಾಗಿಯೂ ಯಾವ ರೀತಿಯಲ್ಲಿ ಇದನ್ನು ಖಂಡಿಸಿ ಅದರಿಂದ ದೂರವಾಗಿರಬೇಕು ಎಂಬುದನ್ನು ಇದರಿಂದ ಅರ್ಥೈಸಬೇಕಾಗಿದೆ.